ಸ್ನೇಹಿತರೆ, ದಿನನಿತ್ಯ ನಮ್ಮ ಊಟ ಆಗಿ 20 ನಿಮಿಷದ ನಂತರ 1 ಲೋಟ ಬಿಸಿಯಾದ ಅಥವಾ ಬೆಚ್ಚನೆಯ ನೀರಿನ ಜೊತೆ ಇವತ್ತು ನಾನು ಹೇಳುವ ಈ ಒಂದು ಅರ್ಧ ಚಮಚ ಚಿಟಿಕೆ ಜಾದು ಪೌಡರ್ ಅನ್ನ ತಿಂದು ನೋಡಿ. ನಮ್ಮ ಹೊಟ್ಟೆಯ ಭಾಗದಲ್ಲಿ ಸಂಗ್ರಹವಾಗಿರುವ ಬೊಜ್ಜು, ಉಬ್ಬಿದ ಹೊಟ್ಟೆ, ಸೊಂಟದ ಸುತ್ತಳತೆ, ಈ ಎಲ್ಲವೂ ಒಂದು ಬೊಜ್ಜು ಅನ್ನೋದು ಹೇಗೆ ಕರಗುತ್ತೆ ಅಂತ ಹೇಳಿದ್ರೆ, ಮಂಜಿನ ಗಡ್ಡೆ, ಐಸ್ ಗಡ್ಡೆ ಅನ್ನೋದು ಹೇಗೆ ಕರಗುತ್ತೆ ಆ ರೀತಿಯಲ್ಲಿ ಕರಗುವ ಮುಖಾಂತರ ಕೇವಲ ಹೊಟ್ಟೆಯ ಬೊಜ್ಜು ಮಾತ್ರ ಅಲ್ಲದೆ ನಾವು ದಿನನಿತ್ಯ ಎದುರಿಸುವಂತಹ ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಜೀರ್ಣ, ಹೊಟ್ಟೆ ಉಬ್ಬರ, ಹುಳಿತೇಗು, ಮಲಬದ್ಧತೆ, ಈ ಎಲ್ಲ ಸಮಸ್ಯೆಗಳಿಗೂ ಒಂದು ಪರ್ಮನೆಂಟ್ ಕ್ಯೂರ್ ಅನ್ನೋದು, ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಈ ಒಂದು ಅರ್ಧ ಚಿಟಿಕೆ ಪೌಡರ್ ಅಲ್ಲಿ ನಮ್ಗೆ ಸಿಗುವಂತದ್ದು. ಸಾಕಷ್ಟು ಜನ ಸುಮಾರು ದಿನಗಳಿಂದ ಈ ಒಂದು ಮಲಬದ್ಧತೆ ಸಮಸ್ಯೆನ ಎದುರಿಸ್ತಾ ಇರ್ತಾರೆ. ಏನೇ ತಿಂದ್ರೂ ಕೂಡ ಸರಿಯಾಗಿ ಜೀರ್ಣ ಆಗ್ತಾ ಇರೋದಿಲ್ಲ, ಅವರ ದೇಹದಲ್ಲಿ ಡೈಜೆಷನ್ ಸಿಸ್ಟಮ್ ಅನ್ನೋದು ಸ್ಲೋ ಆಗಿರುತ್ತೆ. ಅದಕ್ಕೆ ಈ ಅರ್ಧ ಚಿಟಿಕೆ ಪೌಡರ್ ಅನ್ನೋದು ಒಂದು ಜಾದುವಿನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅವರ ಡೈಜೆಷನ್ ಸಿಸ್ಟಮ್ ಅನ್ನ ಫಾಸ್ಟ್ ಗೊಳಿಸೋ ಮುಖಾಂತರ, ಅವರ ಮಲಬದ್ಧತೆ ಸಮಸ್ಯೆಯನ್ನ ಕಡಿಮೆಗೊಳಿಸೋ ಮುಖಾಂತರ ಅವರ ಗಟ್ ಹೆಲ್ತ್ ನ ಚೆನ್ನಾಗಿರಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಈ ಒಂದು ಮಲಬದ್ಧತೆ ಸಮಸ್ಯೆ ಇದ್ದಾಗ ನಮ್ಗೆ ಒಂದು ಸುಸ್ತಾಗುವಂಥದ್ದು, ಊಟ ಮಾಡಿದ ತಕ್ಷಣ ಒಂದು ಹೆವಿನೆಸ್ ಅನ್ಸುವಂಥದ್ದು, ಸರಿಯಾಗಿ ಜೀರ್ಣ ಆಗದೆ ಇದ್ದಾಗ ಹೊಟ್ಟೆಯ ಭಾಗದಲ್ಲಿ ಒಂದು ಹೆವಿನೆಸ್ ಅನ್ಸುತ್ತೆ, ಹೊಟ್ಟೆ ಉಬ್ಬಿದ ಹಾಗೆ ಅನ್ಸುತ್ತೆ, ಒಂಥರ ಸುಸ್ತು ಅನ್ಸುತ್ತೆ. ಇದನ್ನ ಕಡಿಮೆ ಮಾಡೋದಕ್ಕೆ ಈ ಅರ್ಧ ಚಿಟಿಕೆ ಪುಡಿ ಅನ್ನೋದು ಸಹಾಯ ಮಾಡುತ್ತೆ. ಹೇಗೆ ಸಹಾಯ ಮಾಡುತ್ತೆ ಅಂದ್ರೆ ನೀವೇ ನಂಬೋದಕ್ಕೆ ಸಾಧ್ಯ ಆಗಲ್ಲ. ಈ ಎಲ್ಲ ಸಮಸ್ಯೆಗಳು, ಮಲಬದ್ಧತೆಯಲ್ಲಿ ನಾವು ಎದುರಿಸಿರುವಂತ ಎಲ್ಲ ಸಮಸ್ಯೆಗಳು ಈ ಚಿಟಿಕೆ ಪುಡಿಯನ್ನ ತಿಂದ ನಂತರ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಎಷ್ಟೇ ಊಟ ಮಾಡಿದ್ರು ಕೂಡ, ಹೊಟ್ಟೆ ಬಿಗಿಯುವಷ್ಟು ಊಟ ಮಾಡಿದ್ರು ಕೂಡ ಊಟ ಮಾಡಿದಿವೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ಗೆ ಬರ್ತೀವಿ. ಅಷ್ಟು ಲೈಟ್ ಫೀಲ್ ಕೊಡುತ್ತೆ, ಆ ಒಂದು ಹೆವಿನೆಸ್ ಕಡಿಮೆ ಆಗುತ್ತೆ, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಿ ನಡೆಯೋದಕ್ಕೆ ಶುರುವಾಗುತ್ತೆ. ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಅರ್ಧ ಚಿಟಿಕೆ ಪುಡಿ ಅನ್ನೋದು. ಅದ್ರ ಜೊತೆಯಲ್ಲಿ ನಮ್ಮ ಡೈಜೆಷನ್ ಸಿಸ್ಟಮ್, ನಮ್ಮ ದೇಹದಲ್ಲಿ ಡೈಜೆಷನ್ ಸಿಸ್ಟಮ್ ಸ್ಟ್ರಾಂಗ್ ಆಗೋ ಮುಖಾಂತರ ಮೆಟಬಾಲಿಕ್ ಸಿಸ್ಟಮ್ ಎಷ್ಟು ಹೈ ಆಗುತ್ತೆ, ಎಷ್ಟು ಫಾಸ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ನಿಮ್ಗೆ ಏನಾದ್ರು ಕ್ರೇವಿಂಗ್ಸ್ ಅನ್ಸಿ ಏನಾದ್ರೂ ಜಂಕ್ ಫುಡ್ ಅನ್ನ, ಆಯಿಲಿ ಫುಡ್ ಅಥವಾ ಸ್ವೀಟ್ಸ್, ಏನಾದ್ರು ಪ್ಯಾಕ್ಡ್ ಫುಡ್, ಪ್ರೊಸೆಸ್ಡ್ ಫುಡ್ ಅಂದ್ರೆ ಇವೆಲ್ಲ ಒಂದು ಅನ್ಹೆಲ್ದಿ ಫುಡ್ ನಮ್ಮ ದೇಹದಲ್ಲಿ ಸರಿಯಾಗಿ ಜೀರ್ಣ ಆಗದೆ ಇರುವಂತದ್ದು, ಕೊಬ್ಬಿನ ರೂಪಕ್ಕೆ ಮಾರ್ಪಾಟಾಗುವಂತದ್ದು, ಇವುಗಳನ್ನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ವೆಯ್ಟ್ ಗೇನ್ ಆಗುತ್ತೆ. ಹಾಗಾಗಿ ಇದನ್ನ ತಿನ್ಬಾರ್ದು ಅಂತ ನಾವು ಹೇಳ್ತೀವಿ ಅಲ್ವಾ. ಅಕಸ್ಮಾತ್ ನೀವು ಇದನ್ನ ತಿಂದ್ರೂ ಕೂಡ ಈ ಅರ್ಧ ಚಿಟಿಕೆ ಪುಡಿಯನ್ನ ತಿನ್ನೋದ್ರಿಂದ, ಒಂದು ವೇಳೆ ಈ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಯಾವ್ದಾದ್ರು ಒಂದನ್ನು ತಿಂದ್ರೂ ಕೂಡ ನಮ್ಮ ದೇಹ ಅದನ್ನ ಜೀರ್ಣಿಸುವಷ್ಟು ಶಕ್ತಿ ನಮ್ಮ ದೇಹಕ್ಕೆ ಸಿಗುತ್ತೆ. ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಅಷ್ಟು ಹೈ ಆಗಿ ನಡೀತಾ ಇರುತ್ತೆ. ಅಷ್ಟು ಒಂದು ಎಫೆಕ್ಟಿವ್ ಆಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು ಈ ಅರ್ಧ ಚಿಟಿಕೆ ಜಾದು ಪೌಡರ್ ಅಂತಾನೆ ಹೇಳ್ಬೋದು. ಇದನ್ನ 1 ಲೋಟ ಬೆಚ್ಚನೆಯ ನೀರಿನೊಂದಿಗೆ ನಾವು ತೆಗೆದುಕೊಳ್ಳೋದ್ರಿಂದ. ಹಾಗಿದ್ರೆ ನೀವು ಕೂಡ ಕಾತುರದಿಂದ ಕಾಯ್ತಾ ಇರ್ತೀರಾ ಆ ಒಂದು ಅರ್ಧ ಚಿಟಿಕೆ ಪೌಡರ್ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅಲ್ವಾ? ಖಂಡಿತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದ್ರೂ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್, ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಸ್ನೇಹಿತರೆ, ಈ ಅರ್ಧ ಚಿಟಿಕೆ ಪೌಡರ್ ಅನ್ನ ತಯಾರಿಸೋದು ಅಷ್ಟೇನು ಕಷ್ಟಕರವಾದಂತ ಕೆಲಸ ಅಲ್ಲ. ಆಯುರ್ವೇದದ ಕಾಲದಿಂದಲೂ ಇದರಲ್ಲಿ ಬಳಸಿರುವ ಎಲ್ಲಾ ಪದಾರ್ಥಗಳು ಕೂಡ ಒಂದು ಔಷಧೀಯ ಗುಣಗಳನ್ನ ಹೊಂದಿರುವಂತದ್ದು, ನಮ್ಮ ದೇಹದಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಔಷಧಿಯ ರೂಪದಲ್ಲಿ ಕೆಲಸ ಮಾಡುವಂತದ್ದು. ಈ ಎಲ್ಲಾ ಪದಾರ್ಥಗಳನ್ನ ಕೂಡ ನಾವು ದಿನನಿತ್ಯದ ನಮ್ಮ ಅಡುಗೆ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನ, ಅಡುಗೆ ಪದಾರ್ಥಗಳನ್ನ ತಯಾರಿಸೋದಕ್ಕೆ ಬಳಸ್ತೀವಿ. ಒಂದು ಮಸಾಲೆ ಪದಾರ್ಥಗಳು, ಇದನ್ನ ತಯಾರಿಸೋದಕ್ಕೂ ನಮ್ಗೆ ಕಷ್ಟ ಆಗಲ್ಲ, ಅಷ್ಟು ಖರ್ಚು ಆಗಲ್ಲ. ತುಂಬಾನೇ ಸರಳವಾದ, ಸುಲಭವಾದ ವಿಧಾನದಲ್ಲಿ ನಾವು ಮನೆಯಲ್ಲೇ ತಯಾರಿಸ್ಕೊಳ್ಬಹುದು. ಇದನ್ನ ಒಂದು ಸಾರಿ ತಯಾರಿಸ್ಕೊಂಡ್ರೆ ನೀವು 1 ತಿಂಗಳವರೆಗೂ ಕೂಡ ಇದನ್ನ ಬಳಸಬಹುದು. ದಿನಕ್ಕೆ ಅರ್ಧ ಚಮಚದ ರೀತಿಯಲ್ಲಿ ನೀವು ಊಟ ಆದ ನಂತರ ಇದನ್ನ ಸೇವನೆ ಮಾಡ್ತಾ ಬರೋದ್ರಿಂದ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಬಹುದು, ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು. ಅದೇ ರೀತಿ ಇವಾಗಿನ ಕಾಲದ ಜನರಲ್ಲಿ ಎದುರಾಗುವ ಈ ಒಂದು ಒಬೆಸಿಟಿ, ಹೆಚ್ಚಿನ ತೂಕ, ಬೊಜ್ಜಿನ ಸಮಸ್ಯೆಯಿಂದ ಕೂಡ ಹೊರಗಡೆ ಬರೋದಕ್ಕೆ ಸಹಾಯ ಆಗುವಂಥದ್ದು. ಹಾಗಿದ್ರೆ ಬನ್ನಿ, ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು, ಇದನ್ನ ಹೇಗೆ ತಯಾರಿಸಬೇಕು ಅನ್ನೋದನ್ನ ತಿಳ್ಕೊಂಡ್ ಬರೋಣ. ಈ ಒಂದು ಪುಡಿ ಅಥವಾ ಪೌಡರ್ ಅನ್ನ ತಯಾರಿಸೋದಕ್ಕೆ ನಾನು ತೆಗೆದುಕೊಳ್ತಾ ಇರುವ ಮೊದಲನೇ ಇಂಗ್ರೀಡಿಯೆಂಟ್ ಜೀರಿಗೆ ಅಥವಾ ಕ್ಯೂಮಿನ್. ಇದು ಕೂಡ ಒಂದು ಮಸಾಲೆ ಪದಾರ್ಥ, ದಿನನಿತ್ಯದ ಅಡುಗೆಗೆ ಬಳಕೆ ಮಾಡುವಂಥದ್ದು.
ಇದನ್ನ ಒಂದು ಪೌಡರ್ ಮಾದರಿಯಲ್ಲಿ ನಾವು ದಿನನಿತ್ಯ ಬಳಕೆ ಮಾಡೋದ್ರಿಂದ ಇದರಲ್ಲಿ ಇರುವಂತಹ ಅಂಶಗಳು ನಮ್ಮ ಜೀರ್ಣಕ್ರಿಯೆಯನ್ನ ಹೆಚ್ಚಿಸುವ ಮುಖಾಂತರ ನಮ್ಮ ದೇಹದಲ್ಲಿ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡಿ ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕೋ ಮುಖಾಂತರ ಗ್ಯಾಸ್ಟ್ರಿಕ್, ಅಜೀರ್ಣ, ಹೊಟ್ಟೆ ಉಬ್ಬರದಂತ ಸಮಸ್ಯೆಗಳನ್ನ ಕಡಿಮೆ ಮಾಡಿ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಇನ್ನು ಎರಡನೇ ಇಂಗ್ರೀಡಿಯೆಂಟ್ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಅಥವಾ ಕೊರಿಯಂಡರ್ ಸೀಡ್ಸ್. ಇದನ್ನ ಬಳಕೆ ಮಾಡೋದ್ರಿಂದ ಇದು ನಮ್ಮ ದೇಹದಲ್ಲಿರುವ ಹೆಚ್ಚುವರಿ ನೀರನ್ನ ಹೊರಗಡೆ ಹಾಕುತ್ತೆ. ಅಂದ್ರೆ ವಾಟರ್ ರಿಟೆನ್ಷನ್ ಅನ್ನ ಕಡಿಮೆ ಮಾಡಿ ಹೊಟ್ಟೆ ಉಬ್ಬರ, ಮಲಬದ್ಧತೆ ಅಂತ ಸಮಸ್ಯೆಗಳನ್ನ ಕಡಿಮೆ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿರುವ ಕಲ್ಮಶಗಳನ್ನ ಹೊರಗಡೆ ಹಾಕಿ ಇನ್ಸುಲಿನ್ ಸೂಕ್ಷ್ಮತೆಯನ್ನ ಸುಧಾರಣೆಗೊಳಿಸುವ ಮುಖಾಂತರ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಇನ್ನು ಮೂರನೇ ಇಂಗ್ರೀಡಿಯೆಂಟ್ ಮೆಂತ್ಯ ಅಥವಾ ಫೆನುಗ್ರಿಕ್ ಸೀಡ್ಸ್. ಮೆಂತ್ಯನ್ನ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಡಯಾಬಿಟಿಕ್ ಕಂಟ್ರೋಲ್ಗೆ ಅಂದ್ರೆ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡಿ ಡಯಾಬಿಟಿಕ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಅನಂತರ ಬ್ಲಡ್ ಪ್ರೆಷರ್ ಸಮಸ್ಯೆ ಇದ್ರೆ ಕೂಡ ಅದನ್ನ ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಸಹಕಾರಿಯಾಗುವಂಥದ್ದು. ಇನ್ನು ಅನಗತ್ಯ ಹಸಿವನ್ನ ತಡೆದು ನಮ್ಗೆ ಹೊಟ್ಟೆ ತುಂಬಿದ ಅನುಭವವನ್ನ ಕೊಡೋ ಮುಖಾಂತರ ಕ್ಯಾಲೋರಿ ಇಂಟೇಕ್ ಅನ್ನ ಕಡಿಮೆ ಮಾಡಿ ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಈ ಮೂರು ಇಂಗ್ರೀಡಿಯೆಂಟ್ ಅನ್ನ ನಾನು ಒಂದು ಪಾತ್ರೆ ಅಥವಾ ತವಾದ ಮೇಲೆ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಈಕ್ವಲ್ ಕ್ವಾಂಟಿಟಿಯಲ್ಲಿ. ನಾನಿಲ್ಲಿ ಎಲ್ಲವನ್ನು ಒಂದೊಂದು ಚಮಚದಷ್ಟು ತೆಗೆದುಕೊಳ್ತಾ ಇದ್ದೀನಿ. 1 ಚಮಚ ಜೀರಿಗೆ, 1 ಚಮಚ ಕೊರಿಯಂಡರ್ ಸೀಡ್ಸ್, 1 ಚಮಚ ಮೆಂತ್ಯ. ಈ ಮೂರು ಇಂಗ್ರೀಡಿಯೆಂಟ್ ಅನ್ನ ಡ್ರೈ ರೋಸ್ಟ್ ಮಾಡುವಂಥದ್ದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಸ್ವಲ್ಪ ಅದರ ಸ್ಮೆಲ್ ಅನ್ನೋದು ಬರುತ್ತೆ, ಹಾಗೆ ಅದರ ಕಲರ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿ ತನಕ ನೀವು ರೋಸ್ಟ್ ಮಾಡ್ಕೊಳ್ಬೇಕು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಂಡು ಮಾಡ್ಕೊಳ್ಬಹುದು. ಎಲ್ಲವನ್ನ ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿ ನೀವು ತೆಗೆದುಕೊಳ್ಬೇಕು. ಇದನ್ನ ಚೆನ್ನಾಗಿ ಹುರಿದು ಒಂದು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಳ್ಳುವಂಥದ್ದು ಫೈನ್ ಪೌಡರ್ ಆಗಿ. ಇಲ್ಲಿ ಒಂದೊಂದು ಸ್ಪೂನ್ ಮಾಡಿರುವಂಥದ್ದು ನೀವು ಒಂದು 4 ರಿಂದ 5 ದಿನಗಳವರೆಗೆ ಇದನ್ನ ಯೂಸ್ ಮಾಡ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಒಂದು ಕಲರ್ ಚೇಂಜ್ ಆಗ್ಬೇಕು. ಆನಂತರ ಇದನ್ನ ಫೈನ್ ಪೌಡರ್ ಆಗಿ ಒಂದು ಮಿಕ್ಸಿ ಜಾರ್ ಅಥವಾ ಇನ್ನು ಬೇರೆ ಯಾವ್ದಾರ ಸಹಾಯದಿಂದ ನೀವು ಚೆನ್ನಾಗಿ ಪೌಡರ್ ಮಾಡಿ ಇದನ್ನ ಒಂದು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಇಲ್ಲ ನೀವು ಫ್ರೆಶ್ ಆಗಿ ಡೈಲಿ ತಯಾರಿಸ್ಕೊಳ್ತೀರಾ ಅಂತ ಹೇಳಿದ್ರೆ ಎಲ್ಲವನ್ನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಕಾಲು ಚಮಚದಷ್ಟು ಹಾಕಿ ಮಾಡಿ ನೀವು ಫ್ರೆಶ್ ಆಗಿ ಮಾಡ್ಕೊಳ್ಬಹುದು. ಇದನ್ನ ನೀವು ದಿನನಿತ್ಯ ಅರ್ಧ ಚಮಚ ಅಥವಾ 1 ಚಮಚದಷ್ಟು ಸೇವನೆ ಮಾಡ್ಬೋದು. ಡೈರೆಕ್ಟ್ ಆಗಿ ಪೌಡರ್ ಅನ್ನ ತಿಂದು ಆನಂತರ 1 ಲೋಟ ನೀರನ್ನ ಕುಡಿಬಹುದು. ಇಲ್ಲ ಅಂತ ಹೇಳಿದ್ರೆ 1 ಲೋಟ ಬಿಸಿಯಾದ ನೀರಿಗೆ ಈ 1 ಚಮಚ ಪೌಡರ್ ಅನ್ನ ಚೆನ್ನಾಗಿ ಬೆರೆಸಿ ಅದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನ ಸೇರಿಸಬಹುದು. ಇಲ್ಲ ನಿಂಬೆ ಹಣ್ಣು ಅಲರ್ಜಿ ಆಗುತ್ತೆ ಅನ್ನೋರಿದ್ರೆ ಅದಕ್ಕೆ ಬ್ಲಾಕ್ ಸಾಲ್ಟ್ ಅಂತ ಬರುತ್ತೆ, ಅದನ್ನ ಸೇರಿಸ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹನಿಯನ್ನ ಸೇರಿಸ್ಕೊಳ್ಬಹುದು. ಇಲ್ಲ ಅಂದ್ರೆ ಹಾಗೆ ಕೂಡ ತೆಗೆದುಕೊಳ್ಬಹುದು. ಲೆಮನ್ ಅನ್ನ ಹಾಕೋದ್ರಿಂದ ಇದರಲ್ಲಿ ಇನ್ನು ಸ್ವಲ್ಪ ಎಫೆಕ್ಟಿವ್ನೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ಲೆಮನ್ ಅಲ್ಲಿ ಇರುವಂತಹ ವಿಟಮಿನ್ ಸಿ ಅನ್ನೋದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಬೂಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಡ್ರಿಂಕ್ ಅನ್ನ ನಾವು ತೆಗೆದುಕೊಂಡ ತಕ್ಷಣ ನಮ್ಮ ದೇಹದಲ್ಲಿ ನಡೆಯಬೇಕಾಗಿರುವಂತಹ ಜೀರ್ಣಕ್ರಿಯೆ ಅನ್ನೋದು ಹೆಚ್ಚು ವೇಗವಾಗಿ ನಡೆದು ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಹೆಚ್ಚು ವೇಗವಾಗಿ ನಡೆಯೋ ಮುಖಾಂತರ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಬೇಕಾಗಿರುವ ಎಲ್ಲ ಕಾರ್ಯಗಳು ಅನ್ನೋದು ಚುರುಕುಗೊಳ್ಳುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಜಮಾ ಆಗಿರುವಂತಹ ಎಲ್ಲ ಕೆಟ್ಟ ಟಾಕ್ಸಿನ್ಸ್ ಗಳು ಹೊರಗಡೆ ಹೋಗೋ ಮುಖಾಂತರ ಮಲಬದ್ಧತೆ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಆಸಿಡಿಟಿ ಸಮಸ್ಯೆ ಎಲ್ಲವನ್ನ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿದ್ರಲ್ವಾ ಸ್ನೇಹಿತರೆ, ಈ ಒಂದು ಜಾದು ಪೌಡರ್ ಅನ್ನ ಹೇಗೆ ತಯಾರಿಸಬೇಕು, ಇದರಲ್ಲಿ ಬಳಸಿರುವ ಪದಾರ್ಥಗಳು, ಇಂಗ್ರೀಡಿಯೆಂಟ್ಸ್ ಗಳು ಯಾವುದು, ಇದರಿಂದ ನಮ್ಮ ದೇಹದಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ, ನಮ್ಮ ತೂಕದ ಇಳಿಕೆಗೆ ಇದು ಹೇಗೆ ಸಹಕಾರಿಯಾಗುತ್ತೆ ಅನ್ನೋ ಎಲ್ಲ ಪೂರ್ತಿ ಮಾಹಿತಿಯನ್ನ ತಿಳಿಸಿದ್ದೀನಿ. ಈಗ ನಿಮ್ಗೆ ನೆಕ್ಸ್ಟ್ ಬರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದನ್ನ ಹೇಗೆ ತೆಗೆದುಕೊಳ್ಬೇಕು, ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು, ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಇದನ್ನ ನೀವು ದಿನದಲ್ಲಿ 1 ಬಾರಿ ತೆಗೆದುಕೊಂಡ್ರೆ ಸಾಕು. ಅರ್ಧಕ್ಕಿಂತ 1 ಚಮಚದವರೆಗೂ ನೀವು ತೆಗೆದುಕೊಳ್ಬಹುದು ಕ್ವಾಂಟಿಟಿಯಲ್ಲಿ. ಆದ್ರೆ ಇದರಿಂದ ಒಳ್ಳೆಯ ಬೆನಿಫಿಟ್ಸ್, ಒಳ್ಳೆಯ ಎಫೆಕ್ಟಿವ್ ಆದ ರಿಸಲ್ಟ್ ಸಿಗ್ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಸಮಯದಲ್ಲಿ ತೆಗೆದುಕೊಂಡ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಸಮಯದಲ್ಲಿ ತೆಗೆದುಕೊಳ್ಬಹುದು. ಬೆಳಿಗ್ಗೆ ನಿಮ್ಮ ಬ್ರೇಕ್ಫಾಸ್ಟ್ ಆಗಿ 20 ನಿಮಿಷದ ನಂತರ ಈ ಒಂದು ಚಿಟಿಕೆ ಪುಡಿಯನ್ನ ನೀವು ಅರ್ಧ ಚಿಟಿಕೆ ಪುಡಿ ಅಥವಾ ಪೌಡರ್ ಅನ್ನ, ಅರ್ಧ ಚಮಚ ಪೌಡರ್ ಅನ್ನ ಬಿಸಿಯಾದ ಬೆಚ್ಚನೆಯ ನೀರು, ಜಾಸ್ತಿ ತಣ್ಣಗಿರ್ಬಾರ್ದು, ಜಾಸ್ತಿ ಬಿಸಿಯಾಗಿರ್ಬಾರ್ದು, ಉಗುರು ಬೆಚ್ಚಗಿರುವಂತಹ ನೀರಿನಲ್ಲಿ ಇದನ್ನ ಬೆರೆಸಿನಾದ್ರೂ ಕುಡಿಬಹುದು. ಇಲ್ಲ ಅಂತ ಹೇಳಿದ್ರೆ ಚಮಚ ಪೌಡರ್ ಅನ್ನ ಬಾಯಲ್ಲಿ ಹಾಕಿ ಜಗಿದು ನುಂಗಿ ಆನಂತರ ನೀರನ್ನಾದ್ರೂ ಕುಡಿಬಹುದು. ನಿಮ್ಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ ಹಾಗೆ ನೀವು ತೆಗೆದುಕೊಳ್ಬಹುದು.
ರಾತ್ರಿ ಆದ್ರೆ ರಾತ್ರಿ ನಿಮ್ಮ ಊಟ ಆಗಿ ಡಿನ್ನರ್ ಆಗಿ 20 ನಿಮಿಷ ಗ್ಯಾಪ್ ಬಿಟ್ಟು ಆ ನಂತರ ನೀವು ತೆಗೆದುಕೊಳ್ಬೇಕು. ಹಾಗೆ ಇದನ್ನ ತೆಗೆದುಕೊಳ್ಳೋದ್ರ ಜೊತೆಲಿ ನೀವು ಗಮನಿಸಬೇಕಾಗಿರುವ ಅಂಶ ಏನು ಅಂತ ಹೇಳಿದ್ರೆ, ರಾತ್ರಿ ಸಮಯದಲ್ಲಿ ತೆಗೆದುಕೊಳ್ಳೋದಾದ್ರೆ ನಿಮ್ಮ ಊಟವನ್ನ ನೀವು ಆದಷ್ಟು 7 ಗಂಟೆ ಒಳಗಡೆನೆ ಮುಗಿಸ್ಬೇಕಾಗತ್ತೆ. ನಿಮ್ಮ ಡಿನ್ನರ್ ಅನ್ನೋದು 7 ಗಂಟೆ ಒಳಗಡೆನೆ ನೀವು ಮುಗಿಸ್ಬೇಕು. ಹಾಗೆ ಮಾಡೋದ್ರಿಂದ ನಮ್ಮ ರಾತ್ರಿ ಸಮಯದಲ್ಲಿ ನಮ್ಮ ಡೈಜೆಷನ್ ಸಿಸ್ಟಮ್ ಅನ್ನೋದು ಸ್ಲೋ ಆಗಿರುತ್ತೆ. ಹಾಗಾಗಿ ನೀವು ಆದಷ್ಟು ಬೇಗವಾಗಿ ನಿಮ್ಮ ಊಟವನ್ನ ಮುಗಿಸ್ಬೇಕಾಗತ್ತೆ. ಅದೇ ರೀತಿ ಯಾವುದೇ ಕಾರಣಕ್ಕೂ ಆಹಾರವನ್ನ ಗಡಿಬಿಡಿಯಲ್ಲಿ ತಿನ್ನಬಾರ್ದು. ಸ್ಲೋಲಿ ನಿಧಾನವಾಗಿ ಆಹಾರವನ್ನ ಜಗಿದು ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಅನ್ನೋದು ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಿಮ್ಮ ಊಟದ ಜೊತೆಯಲ್ಲಿ ನೀವು ಹೆಚ್ಚಿನ ಪ್ರಮಾಣದ ನೀರನ್ನ ಕುಡಿಬೇಕು. ಊಟ ಆಗಿ 1 ಗಂಟೆಯ ನಂತರ ನಿಮ್ಮ ನೀರನ್ನ ಕುಡಿಯೋದನ್ನ ನೀವು ಶುರು ಮಾಡಬೇಕು. ಹಾಗೆ ದಿನಕ್ಕೆ ಒಬ್ಬ ಮನುಷ್ಯನಿಗೆ 3 ರಿಂದ 4 ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ. ಅಷ್ಟು ಪ್ರಮಾಣದ ನೀರನ್ನ ಕುಡಿದು ನಮ್ಮ ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದ್ರಿಂದ ನಮ್ಮ ತೂಕದ ಇಳಿಕೆಗೆ ಹೆಲ್ಪ್ ಆಗುತ್ತೆ. ಹಾಗೆ ಈ ಒಂದು ಚಮಚ ಪೌಡರ್ ತೆಗೆದುಕೊಳ್ಳೋದ್ರಿಂದ ಇದು ನಮ್ಮ ದೇಹದಲ್ಲಿ ಚೆನ್ನಾಗಿ ಕೆಲಸ ಮಾಡೋದಕ್ಕೂ ಕೂಡ ನಮ್ಗೆ ಹೆಲ್ಪ್ ಆಗುವಂಥದ್ದು. ಅದೇ ರೀತಿ ನಮ್ಮ ಹೆಲ್ದಿ ಡಯಟ್ ಅನ್ನೋದು ಕೂಡ ಒಂದು ಮ್ಯಾಟರ್ ಆಗುತ್ತೆ. ನಮ್ಮ ಆಹಾರ ಪದ್ಧತಿ ಅನ್ನೋದು ಒಂದು ಹೆಲ್ದಿಯಾದ ವೇಯಲ್ಲಿ ಇರಬೇಕು. ಬ್ಯಾಲೆನ್ಸ್ಡ್ ಆದ ಮೀಲ್ ಅನ್ನು ತೆಗೆದುಕೊಳ್ಬೇಕು. ಎಲ್ಲಾ ನ್ಯೂಟ್ರಿಷನ್ ಅನ್ನೋದು ನಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಹೋಗುವ ಹಾಗೆ ನಾವು ನೋಡ್ಕೊಳ್ಬೇಕು. ಅದೇ ರೀತಿ ನಮ್ಮ ಹೆಲ್ದಿ ವರ್ಕೌಟ್ಸ್ ಕೂಡ ಒಂದು ಮ್ಯಾಟರ್ ಆಗುತ್ತೆ. ದಿನನಿತ್ಯ 15 ರಿಂದ 20 ನಿಮಿಷಗಳ ಕಾಲ ಲೈಟ್ ವಾಕಿಂಗ್ ಆಗಿರ್ಬೋದು, ಲೈಟ್ ಎಕ್ಸರ್ಸೈಸ್ ಆಗಿರ್ಬೋದು, ಮನೆಯಲ್ಲೇ ಇದ್ದು ಮಾಡುವಂಥದ್ದು. ಕೆಲವ್ರು ಹೇಳ್ತಾರೆ ನಾವು ಮನೆಯಲ್ಲೇ ಇರ್ತೀವಿ, ಮನೆ ಕೆಲಸ ಕಾರ್ಯಗಳೇ ನಮ್ಗೆ ಒಂದು ವರ್ಕೌಟ್ಸ್ ರೀತಿಯಲ್ಲಿ ಇರುತ್ತೆ ಅಂತ. ಅದು ಕೂಡ ಆಗುತ್ತೆ. ಅದರ ಜೊತೆಯಲ್ಲಿ ನೀವು ಒಂದು 20-30 ನಿಮಿಷಗಳ ಕಾಲ ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಂಡು ನೋಡಿ. ಒಂದು ಲೈಟ್ ವಾಕಿಂಗ್ ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕ್ಯಾಲೋರಿ ಬರ್ನಿಂಗ್ಗೆ ಹೆಚ್ಚು ಸಹಕಾರಿಯಾಗುತ್ತೆ. ಇದರಿಂದ ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಮ್ಮ ಬಾಡಿ ಆಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ಸ್ಟ್ರೆಸ್ ಫ್ರೀ ಆಗಿರೋದ್ರ ಕಡೆ ಗಮನ ಕೊಡಿ. ಯೋಗಾಭ್ಯಾಸ, ಧ್ಯಾನ ಇವುಗಳನ್ನ ಮಾಡಿಕೊಂಡು ಸ್ಟ್ರೆಸ್ ಫ್ರೀ ಆಗಿರೋದ್ರ ಕಡೆ ಗಮನ ಕೊಡಿ. ಈ ಎಲ್ಲ ಹೆಲ್ದಿ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡಿಕೊಂಡು ಈ ಒಂದು ಚಿಟಿಕೆ ಪೌಡರ್ ಅನ್ನ ನೀವು ದಿನನಿತ್ಯ ಒಂದು 7 ರಿಂದ 10 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಈ ಒಂದು ವಿಧಾನದಲ್ಲಿ ನೀವು ತೆಗೆದುಕೊಳ್ತಾ ಬಂದ್ರೆ ಏನೇನು ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಇಷ್ಟು ದಿನ ಈ ಒಂದು ಮಲಬದ್ಧತೆ ಸಮಸ್ಯೆ, ಜೀರ್ಣಕ್ರಿಯೆಯಿಂದ ಎದುರಿಸ್ತಾ ಇದ್ದಂತಹ ಒಂದು ಹೆವಿನೆಸ್ ಅನ್ನೋದು, ಸುಸ್ತು ಅನ್ನೋದು ಕಡಿಮೆ ಆಗುತ್ತೆ. ನಿಮ್ಮ ಜೀರ್ಣಕ್ರಿಯೆ ಫಾಸ್ಟ್ ಆಗುತ್ತೆ. ಹೊಟ್ಟೆ ಒಂದು ಲೈಟ್ ಫೀಲ್ ಆಗುತ್ತೆ. ನಿಮ್ಮ ಬಾಡಿ ಒಂದು ಆಕ್ಟಿವ್ ಆಗುತ್ತೆ, ಎನರ್ಜೆಟಿಕ್ ಆಗುತ್ತೆ. ಮುಂಚೆ ಏನೇ ಒಂದು ಕೆಲಸ ಮಾಡೋದಕ್ಕೂ ನಿಮ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಆ ಎಲ್ಲ ಒಂದು ಇಂಟ್ರೆಸ್ಟ್ ಅನ್ನೋದು, ಒಂದು ಆಕ್ಟಿವ್ ಅನ್ನೋದು ನಿಮ್ಮ ಬಾಡಿಗೆ ಒಂದು ಹೊಸ ಎನರ್ಜಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ದೇಹದಲ್ಲಿ ಇಲ್ಲಿವರೆಗೆ ಜಮಾ ಆಗಿರುವ ಕೆಟ್ಟ ಟಾಕ್ಸಿನ್ಸ್ಗಳು ಹೊರಗಡೆ ಹೋಗೋ ಮುಖಾಂತರ ಕೊಬ್ಬಿನ ಅಂಶದ ಕರಗುವಿಕೆಗೆ ಸಹಕಾರಿಯಾಗ್ತಾ ಬರುತ್ತೆ. ಈ ರೀತಿಯಾದ ವಿಧಾನದಲ್ಲಿ ಈ ಒಂದು ಪುಡಿ ಅನ್ನೋದು, ಈ ಒಂದು ಪೌಡರ್ ಅನ್ನೋದು ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು. ಹಾಗಾಗಿ ಖಂಡಿತವಾಗಿ ಇವತ್ತಿನಿಂದಲೇ ಶುರು ಮಾಡಿ ನೋಡಿ. ತುಂಬಾ ಬೇಗದಲ್ಲಿ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನೋದು ಕಾಯ್ತಾ ಇರುತ್ತೆ. ಅಷ್ಟು ಫಾಸ್ಟ್ ಆಗಿ ಇದು ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ವೆಯ್ಟ್ ಲಾಸ್ಗೆ ಹೇಳಿರುವಂಥದ್ದು ನಿಮ್ಗೆ ಯೂಸ್ಫುಲ್ ಅನ್ಸಿದೆ. ನೀವು ಕೂಡ ಟ್ರೈ ಮಾಡ್ತೀರಾ, ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ರೆ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತಾ, ಹೀಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.